ಸರ್ ಹೇಳಿ. ಹೈಕಮಾಂಡ್ ಏನು ಹೇಳುತ್ತೋ ಅದ್ರ ಪ್ರಕಾರ ನಡ್ಕೊಂಡಿದ್ದಾರೆ ಅವರು. ನಾಳೆ ಬೇರೆ ರಾಜ್ಯಪಾಲರು ಆಹ್ವಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾಡಿದ್ದಾರೆ ಅಂತ ನಾವು ನಿಮಗೆ ಟಿ ವಿಯಲ್ಲಿ ನೋಡಿದ್ದೀವಿ. ಖುದ್ದು ಹೋದರೆ ಗೊತ್ತಾಗುತ್ತೆ. ನಾಳೆ ಹೋಗ್ತಾರೆ ಖುದ್ದು, ಅವಾಗ ಏನಂತ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ಬೇಕಂತೀರಾ ಅಥವಾ ಸಿದ್ದರಾಮಯ್ಯ ಅವರೇ ಇರಲಿ ಅಂತ ಏನಾದ್ರು? ನಮ್ಮ ಹೈಕಮಾಂಡ್ ಯಾರು ಹೇಳ್ತಾರೋ ಅವ್ರಿಗೆ ಆಗೋದು ಸೂಕ್ತ. ನಾಳೆ ಏನಾದ್ರು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟು ಇದಕ್ಕೆ ಏನಾದ್ರು ಹೋಗ್ತಾ ಇದ್ದೀರಿ ಸರ್? ಇಲ್ಲ, ನನಗೆ ಹೇಳಿಲ್ಲ, ಹೋಗಲ್ಲ. ಮಂತ್ರಿ ಸ್ಥಾನದ ಆಕಾಂಕ್ಷಿ ತಾವಾಗಿದ್ದೀರಿ ಅನ್ನೋದು ಮತ್ತು ಕ್ಷೇತ್ರದ ಜನರ ಅಭಿಪ್ರಾಯ ಕೂಡ ಆಗಿದೆ. ತಮ್ಮ ಅಭಿಪ್ರಾಯ ಸರ್? ಏನು ಹೈಕಮಾಂಡ್ನವರು ಏನು ನಿರ್ಧಾರ ಮಾಡ್ತಾರೆ ನೋಡೋಣ. ಕೊಟ್ಟರೆ ಒಳ್ಳೆಯದು. ಕೊಟ್ಟರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಒಳ್ಳೆ ಅಭಿವೃದ್ಧಿ ಮಾಡ್ಬೋದು. ಅದರಲ್ಲೂ ವಿಶೇಷ ನಮ್ಮ ಭದ್ರಾವತಿ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಭದ್ರಾವತಿ ಕ್ಷೇತ್ರ ಅಭಿವೃದ್ಧಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದು ನಮ್ಮ ಅದೃಷ್ಟ. ಆದರೆ ಪುಣ್ಯ ಆಗಿಲ್ಲದ್ರೂ ನಾನೇನು ಮಾಡೋಕ್ಕಾಗಲ್ಲ. ಸರ್, ಬೇಳೂರು ಗೋಪಾಲಕೃಷ್ಣ ಸೇರಿದಂತೆ ಇನ್ನು ಹಲವಾರು, ನೀವು ಈ ಜಿಲ್ಲೆಗೆ ಹಿರಿಯ ಶಾಸಕರಿಗೆ ಕೊಡಬೇಕು ಅಂತ ಜನಗಳು ಒತ್ತಾಯ ಇದೆ. ನೀವೇನಾದ್ರು ಇವತ್ತು ಹೈಕಮಾಂಡಿಗೆ ಒತ್ತಡ ಏನಾದ್ರು ತರ್ತೀರಿ ಸರ್? ನಾನು ಹೈಕಮಾಂಡಿಗೆ ಒತ್ತಾಯ ಇದೆ ಥರಲ್ಲ, ಅವರೇ ಗುರುತಿಸ್ಬೇಕು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರು ಸೀನಿಯರ್ ಇದ್ದಾರೆ ಏನನ್ನೋದನ್ನು ಗುರುತಿಸಿ ಕೊಡ್ತಾರೆ ಅಂತ ನಂಬಿಕೆ ವಿಶ್ವಾಸ ಇದೆ. ಗೋಪಾಲ್ ಕೃಷ್ಣ ಅವ್ರು ಕೇಳ್ತಾರೆ ಅಂದರೆ ತಪ್ಪೇನಿಲ್ಲ. ಅವರು ಕೂಡ 3 ಬಾರಿ ಗೆದ್ದಿದ್ದಾರೆ, ಕೇಳೋದ್ರೆ ತಪ್ಪೇನಿಲ್ಲ. ನಿಮ್ಗೇನಾದ್ರು ಸಚಿವ ಸ್ಥಾನ ಸಿಕ್ಕಿದ್ರೆ ಯಾವ ಇದನ್ನು ಕೇಳ್ತೀರಾ ಸರ್? ಸಂಪುಟ ಯಾವುದು ಇರಲಿ ನಿಮಗೆ ಅಂತ, ಯಾವ ಖಾತೆ ಇರಲಿ ಅಂತ ಕೇಳ್ತೀರಾ? ಖಾತೆ ಯಾವ ಪೂಜೆ ಊಟಕ್ಕಿಂತ ಮುಂಚೆ ಕುಲಾಯಿ ಹೋಲಿಸಿದ್ರಂತೆ. ಸಿಕ್ಕಿದ್ರೆ ಯಾವ ಖಾತೆ ಕೇಳ್ತೀರಿ ಸರ್? ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ.